ಶಾಂತಿ. ಸಾಕಾರ ಮಗಳಿ, ಇಂದಿನ ಡೇಟ್ ಆಗಿದೆ 16/8/25. मीठे बच्चे, तुम्हारे एम ऑब्जेक्ट है ವಂಡರ್ಫುಲ್ रंग बिरंगी दुनिया का मालिक बनना. ಬಾಬಾ ತಿಳಿಸಿದರೆ, ಮಧುರಾದ ಮಕ್ಕಳೇ, ನಿಮ್ಮ ಲಕ್ಷ್ಯ ಆಗಿದೆ ವಂಡರ್ಫುಲ್ ಸುಂದರವಾದ ಸ್ವರ್ಗದ ಮಾಲೀಕರಾಗೋದು. तो सदा इसी खुशी में हर्षित रहो, मुरझाए हुए नहीं. ಸದಾ ಇದೇ ಖುಷಿಯಲ್ಲಿ ಹರ್ಷಿತರಾಗಿರಿ, ಎಂದೂ ಸಹ ಬಾಡೋಗ್ಬೇಡಿ. ಪ್ರಶ್ನೆಯಾಗಿದೆ, तकदीरवान बच्चों को कौन सा उमंग सदा बना रहेगा. ಅದೃಷ್ಟವಂತ ಮಕ್ಕಳಿಗೆ ಯಾವ ಒಂದು ಉಮಂಗ ಸದಾ ಇರುತ್ತೆ. ಉತ್ತರ ಆಗಿದೆ, हमें बेहद का बाप नई दुनिया का प्रिंस बनाने के लिए पढ़ा. ನಮಗೆ ಅನಂತವಾದ ತಂದೆ ಹೊಸ ಪ್ರಪಂಚದ ರಾಜಕುಮಾರ ರಾಜಕುಮಾರಿ ಆಗಕ್ಕೋಸ್ಕರ ಓದಿಸ್ತಿದ್ದಾರೆ. तुम इसी उमंग से सबको समझा सकते हो कि इस लड़ाई में स्वर्ग समाया है. ತಾವು ಇದೇ ಒಂದು ಉಮಂಗದಿಂದ ಎಲ್ಲರಿಗೂ ತಿಳಿಸಬಹುದಾಗಿದೆ, ಈ ಯುದ್ಧದಲ್ಲಿ ಸ್ವರ್ಗ ತುಂಬಿದೆ. इस लड़ाई के बाद स्वर्ग के द्वार खोलेगा, इसी खुशी में रहना और खुशी खुशी से दूसरों को समझाना. ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತೆ. ಈ ಖುಷಿಯಲ್ಲಿ ಇರಬೇಕು ಮತ್ತೆ ಖುಷಿ ಖುಷಿಯಿಂದ ಇತರರಿಗೂ ತಿಳಿಸಬೇಕಾಗಿದೆ. ಓಂ ಶಾಂತಿ. ಹಾಡಾಗಿದೆ, ದುನಿಯಾ ರಂಗೀಲಿ ಬಾಬಾ, ಪ್ರಪಂಚ ರಂಗು ರಂಗು ಬಾಬಾ. ये किन्होंने कहा बाबा को कि दुनिया रंग बिरंगी है और इसका अर्थ दूसरा कोई समझ ना सके. ಇದು ಯಾರು ಹೇಳಿದ್ರು ಬಾಬನಿಗೆ ಪ್ರಪಂಚ ರಂಗು ರಂಗಾಗಿದೆ, ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ. बाबा ने समझाया, ये खेल रंग रंगीली है. कोई भी बाइस्कोप आदि होता तो बहुत रंग बिरंगी सीनरिया आदि होती है ना. ಬಾಬೂರು ತಿಳಿಸ್ಕೊಟ್ಟಿದ್ದಾರೆ, ಈ ಆಟ ರಂಗು ರಂಗಿಂದಾಗಿದೆ. ಯಾವ ರೀತಿ ನಾವು ಫಿಲಿಮ್ ಅನ್ನ ನೋಡ್ತೀವಿ, ಅದು ಬಹಳ ಸುಂದರವಾದ ಸೀನರಿ ರಂಗು ರಂಗಾಗಿರುತ್ತೆ. ಆರ್ ಇಸ್ ಬೇಹದ್ ಕೆ ದುನಿಯಾ ಕೋ ಕೊಯಿ ಜಾನ್ತೆ ನಹಿ. ಈಗ ಈ ಅನಂತವಾದ ಪ್ರಪಂಚದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. तुम्हारे में भी नंबरवार पुरुषार्थ अनुसार सारे विश्व के आदि मध्य अंत का ज्ञान है. ನಿಮ್ಮಲ್ಲೂ ಸಹ ನಂಬರ್ವಾರ್ ಪುರುಷಾರ್ಥ ಅನುಸಾರ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ತುಮ್ ಸಮಜ್ತೆ ಹೋ ಸ್ವರ್ಗ ಕಿತನಾ ರಂಗ ಬಿರಂಗಿ ಹೇ ಖೂಬ್ಸೂರತ್ ಹೈ. ನೀವು ಅರ್ಥ ಮಾಡ್ಕೊಂತೀರಾ, ಸ್ವರ್ಗ ಎಷ್ಟು ರಂಗು ರಂಗಾಗಿದೆ, ಎಷ್ಟು ಸುಂದರ ಆಗಿದೆ. जिसको कोई भी जानते नहीं, कोई की बुद्धि में नहीं, वो है वंडरफुल रंग बिरंगी दुनिया. ಅದರ ಬಗ್ಗೆ ಯಾರಿಗೂ ಅರಿವಿಲ್ಲ, ಬುದ್ಧಿಯಲ್ಲೇ ಇಲ್ಲ. ವಂಡರ್ಫುಲ್ ಆಗ್ಯಾಂತಹ ಸುಂದರವಾದಂತಹ ಬಣ್ಣ ಬಣ್ಣದ ಪ್ರಪಂಚ ಆಗಿದೆ. ಗಾಯಾ ಜಾತ ವಂಡರ್ ಆಫ್ ದಿ ವರ್ಲ್ಡ್, ಇಸ್ಕೋ ಸಿರ್ ತುಮ್ ಜಾನ್ತೆ ಹೋ. ಗಾಯನೂ ಇದೆ ವಂಡರ್ ಆಫ್ ದಿ ವರ್ಲ್ಡ್ ಅಂತ, ಇದು ತಾವು ಮಾತ್ರ ಅರ್ಥ ಮಾಡ್ಕೊಂಡಿದ್ದೀರಾ. तुम ही वंडर ऑफ द वर्ल्ड के लिए अपनी अपनी तकदीर अनुसार पुरुषार्थ कर रहे हो, ये ऑब्जेक्ट तो है. ತಾವೇ ರಂಗಾದಂತಹ ವಂಡರ್ಫುಲ್ ಆದಂತಹ ಪ್ರಪಂಚಕ್ಕೆ ಅದೃಷ್ಟವನ್ನ ತಯಾರಿ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನ ಮಾಡ್ತಿದ್ದೀರ, ಇದು ಲಕ್ಷ್ಯ ಆಗಿದೆ. ಅದ वो है वंडर ऑफ द वर्ल्ड, बड़ी रंग बिरंगी दुनिया है जहां हीरे जवाहरातों के महल होते. ಅದಾಗಿದೆ ವಂಡರ್ ಆಫ್ ದ ಪ್ರಪಂಚ, ರಂಗು ಬಿರಂಗು ಪ್ರಪಂಚ, ವಜ್ರ ವೈಡೂರ್ಯದ ಮಹಲ್ ಇರುತ್ತಲ್ಲ. तुम एक सेकंड में वंडरफुल वैकुंठ में चले जाते हो, खेलते हो, रास विलास आदि करते हो. ತಾವು ಒಂದು ಸೆಕೆಂಡ್ ನಲ್ಲಿ ವೈಕುಂಠಕ್ಕೆ ಹೊರಟೋಗ್ತೀರಾ, ರಾಸ ವಿಲಾಸ ಎಲ್ಲವನ್ನ ಮಾಡ್ತೀರಾ. ಬರೋಬರ್ ವಂಡರ್ಫುಲ್ ದುನಿಯಾ ಹೈ, ಯಹಾ ಹೈ ಮಾಯಾ ಕಾ ರಾಜ್. ಖಚಿತವಾಗಿ ವಂಡರ್ಫುಲ್ ಆದ ಪ್ರಪಂಚ ಆಗಿದೆ, ಇದಾಗಿದೆ ಮಾಯೆಯ ರಾಜ್ಯ. ಯೇ ಭಿ ಕಿತನಾ ವಂಡರ್ಫುಲ್ ಹೈ, ಮನುಷ್ಯ ಕ್ಯಾ ಕ್ಯಾ ಕರ್ತೆ ರಹತೆ. ಇದು ಸಹ ವಂಡರ್ಫುಲ್ ಆಗಿದೆ, ಮನುಷ್ಯ ಏನೇನೋ ಮಾಡ್ತಿರ್ತಾನೆ. ದುನಿಯಾ ಮೇ ಏ ಕೋಯಿ ಭಿ ನಹಿ ಸಮಜ್ತೆ ಹಮ್ ನಾಟಕ್ ಮೇ ಖೇಲ್ ರಹೆ ಹೈ.
ಪ್ರಪಂಚದಲ್ಲಿ ಯಾರಿಗೂ ಅರಿವಿಲ್ಲ, ನಾವು ನಾಟಕದಲ್ಲಿ ಆಟ ಆಡ್ತಾ ಇದ್ದೀವಿ. नाटक अगर समझे तो नाटक के आदि मध्य अंत का ज्ञान ही हो। तुम बच्चे जानते हो बाप भी कितना साधारण। ನಾಟಕ ಅನ್ನುವ ಅರಿವಿದ್ದರೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವೂ ಇರಬೇಕಲ್ಲ. ಮಕ್ಕಳಿಗೆ ಗೊತ್ತಿದೆ ಬಾಬಾ ಎಷ್ಟು ಸಾಧಾರಣ ಆಗಿದ್ದಾರೆ. माया बिल्कुल ही बुला देती, नाक से पकड़ा ये बुलाया, अभी अभी याद में है बहुत अच्छी तरह. ಮಾಯೆ ಬಿಲ್ಕುಲ್ ಮರೆಯುವ ರೀತಿ ಮಾಡುತ್ತೆ, ಮೂಗನ್ನ ಹಿಡ್ಕೊಳತ್ತೆ, ಮರೆಯುವ ರೀತಿ ಮಾಡತ್ತೆ. ಈಗೀಗ ನೆನಪಿದೆ, ಬಹಳ ಅರ್ಷಿತವಾಗಿ ಇರ್ತಾರೆ. अहो हम वंडर ऑफ द वर्ल्ड स्वर्ग के मालिक बन रहे हैं, फिर भूल जाते तो मुर्झा पड़ते हैं. ಅರೆ ನಾವು ವಂಡರ್ಫುಲ್ ಆದಂತಹ ಸ್ವರ್ಗದ ಮಾಲೀಕರಾಗ್ತೀವಿ, ಮತ್ತೆ ಮರ್ತೋದಾಗ ಬಾಡುತ್ತಾರೆ. ऐसा मुरझा जाते हैं जो बील भी ऐसा मुरझाया हुआ ना हो, जैसे एकदम मुर्दा बन जाते. ಯಾವ ರೀತಿ ಬಾಡುತ್ತಾರೆ ಅಂದರೆ ಬಾಣ ಹಾಕದಾಗೂ ಬಾಡೋಗಲ್ವಂತೆ, ಅಂದ್ರೆ ಗೊತ್ತೇ ಆಗೋದಿಲ್ಲ ಇವರು ಸ್ವರ್ಗಕ್ಕೆ ಹೋಗ್ತಾರೆ. हमको बेहद का बाप पढ़ा रहे, जैसे एकदम मुर्दा बन जाते, वो खुशी नशा नहीं रहता. ನಮಗೆ ಅನಂತವಾದ ತಂದೆ ಓದಿಸ್ತಿದ್ದಾರೆ, ಏಕದಮ್ ಮೃತ್ಯುವಿನ ಸಮಾನ ಆಗ್ತಾರೆ, ಖುಷಿ ನಶೆನೇ ಇರಲ್ಲ. अभी वंडर ऑफ द वर्ल्ड की स्थापना हो रही है. वंडर ऑफ द वर्ल्ड का कृष्ण है प्रिंस, ये भी तुम जानते. ಈಗ ವಂಡರ್ ಆಫ್ ದ ವರ್ಲ್ಡ್ ಅನ್ನುವುದು ಸ್ಥಾಪನೆ ಆಗ್ತಿದೆ. ವಂಡರ್ ಆಫ್ ದ ವರ್ಲ್ಡ್ಗೆ ಶ್ರೀಕೃಷ್ಣ ರಾಜಕುಮಾರ, ಇದಂತೂ ಗೊತ್ತಿದೆ ಅಲ್ಲ. श्री कृष्ण जन्माष्टमी पर भी जो ज्ञान में होशियार है वो समझाते होंगे. श्री कृष्ण वंडर ऑफ दी वर्ल्ड का प्रिंस था. श्री कृष्णದ ಜನ್ಮಾಷ್ಟಮಿಯ ದಿನ ಯಾರು ಜ್ಞಾನದಲ್ಲಿ ಹುಷಾರಾಗಿರ್ತಾರೆ ಅದರ ಬಗ್ಗೆ ತಿಳಿಸ್ಕೊಳ್ತಾರೆ. ಶ್ರೀಕೃಷ್ಣ ವಂಡರ್ ಆಫ್ ದಿ ವರ್ಲ್ಡಿನ ರಾಜಕುಮಾರ ಆಗಿದ್ದಾರೆ. वह सत्युग फिर कहाँ गया, सत्युग से लेकर सीढ़ी कैसे उतरे. ಆ ಸತ್ಯುಗ ಎಲ್ಲೋಯ್ತು, ಸತ್ಯುಗದಿಂದ ಮೆಟ್ಲು ಇಳಿತಾ ಬಂದ್ವಿ. सत्युग से कलयुग कैसे हुआ, उतरती कला कैसे हुआ, तुम बच्चों की बुद्धि में आएगा. ಸತ್ಯುಗದಿಂದ ಕಲಿಯುಗ ಹೆಂಗಾಯ್ತು, ಇಳಿಯುವ ಕಲೆ ಹೆಂಗಾಯ್ತು, ಮಕ್ಕಳ ಬುದ್ಧಿಯಲ್ಲಿ ಬಂದಿದೆ ಅಲ್ಲ. उस खुशी से समझाना चाहिए. श्री कृष्ण आ रहे हैं, श्री कृष्ण का राज फिर स्थापन हो रही. ಆ ಖುಷಿಯಿಂದ ತಿಳಿಸ್ಕೊಳ್ಬೇಕಾಗಿದೆ, ಶ್ರೀಕೃಷ್ಣ ಬರ್ತಿದ್ದಾನೆ, ಶ್ರೀಕೃಷ್ಣನ ರಾಜ್ಯ ಮತ್ತೆ ಸ್ಥಾಪನೆ ಆಗ್ತಾ ಇದೆ. ये सुनकर भारतवासियों को भी खुशी होनी चाहिए, परंतु वो उमंग उन्हों को आएगा जो तकदीरवान होंगे. ಇದನ್ನ ಕೇಳಿ ಭಾರತವಾಸಿಗಳಿಗೂ ಖುಷಿ ಆಗತ್ತೆ, ಆದರೆ ಆ ಒಂದು ಉಮಂಗ ಯಾರಿಗೆ ಬರುತ್ತೆ ಅಂದರೆ ಯಾರ ಅದೃಷ್ಟದಲ್ಲಿ ಇರುತ್ತೆ. दुनिया के मनुष्य तो रत्नों को भी पत्थर समझकर फेंक देते, ये अविनाशी ज्ञान रत्न है. ಪ್ರಪಂಚದವರು ರತ್ನಗಳನ್ನ ಕಲ್ಲು ಅಂತ ತಿಳಿದು ಎಸೆದು ಬಿಡ್ತಾರೆ, ಇದಂತೂ ಜ್ಞಾನ ರತ್ನಗಳಾಗಿದೆ ಅಲ್ಲ. इस ज्ञान रत्नों का सागर बाबा है, इन रत्नों की बहुत वैल्यू है. ये ज्ञान रत्न धारण करने, ಈ ಜ್ಞಾನ ರತ್ನದ ಸಾಗರ ತಂದೆ, ಜ್ಞಾನ ರತ್ನಕ್ಕೆ ಬಹಳಷ್ಟು ಮೌಲ್ಯ ಇದೆ. ज्ञान रत्न धारणे ಮಾಡಬೇಕು. अभी तुम ज्ञान सागर से डायरेक्ट सुनते हो तो फिर और कुछ भी सुनने की दरकार नहीं है. सतयुग में ये होते. ಈಗ ನೀವು ಡೈರೆಕ್ಟ್ ತಂದೆಯಿಂದ ಕೇಳ್ತಿದ್ದೀರಾ, ಮತ್ತೇನು ಕೇಳುವ ಅವಶ್ಯಕತೆ ಇರೋದಿಲ್ಲ. ಸತ್ಯುಗದಲ್ಲಿ ಇದೇನು ಇರೋದಿಲ್ಲ. ನಾ ವಹಾ ಎಲ್ಲೆಲ್ವಿ ನಾ ಸರ್ಜನ್ ಆದಿ ಬನ್ನ ಹೋತಾ ವಹಾ ಈ ನಾಲೆಜ್ ಏನು. ಅಲ್ಲಿ ಎಲ್ಲೆಲ್ವಿ ಆಗುವಂಥದ್ದು ಸರ್ಜನ್ ಆಗುವ ಅವಶ್ಯಕತೆನೇ ಇಲ್ಲ, ಈ ಜ್ಞಾನನೂ ಇರೋದಿಲ್ಲ. वहां तो तुम प्रारब्ध भोगते हो, तो जन्माष्टमी पर बच्चों को अच्छी ರೀತಿ समझाना. ಅಲ್ಲಿ ತಾವು ಪ್ರಾರಬ್ಧವನ್ನ ಅನುಭವ ಮಾಡ್ತೀರಿ, ಅಂದಮೇಲೆ ಮಕ್ಕಳು ಚೆನ್ನಾಗಿ ಇತರರಿಗೆ ತಿಳಿಸಬೇಕು. अनेक बार मुरली भी चली आई है, बच्चों को विचार सागर मंथन करना, तभी पॉइंट्स निकलेंगी. ಎಷ್ಟೋ ಸಲ ಮುರಳಿ ನಡೀತಾ ಬಂತು,
ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು, ಪಾಯಿಂಟ್ಸ್ ಅನ್ನ ತೆಗಿಬೇಕು. भाषण करना है तो सवेरे उठकर लिखना चाहिए, फिर पढ़ना चाहिए. भूली हुई पॉइंट्स फिर ऐड करनी चाहिए. ಭಾಷಣವನ್ನ ಮಾಡಿದಾಗ ಬೆಳಗ್ಗೆ ಎದ್ದು ಬರೀಬೇಕು, ಓದಬೇಕಾಗಿದೆ. ಮರ್ತೋದ್ರೆ ಪಾಯಿಂಟ್ಸ್ ಅನ್ನ ಎಡಿಷನ್ ಮಾಡಬೇಕಾಗಿದೆ. इससे धारणा अच्छी होंगी, फिर भी लिखत माफिक सब नहीं बोल सकते हैं. ಇದರಿಂದ ಧಾರಣೆ ಚೆನ್ನಾಗಾಗತ್ತೆ. ಆದ್ರೆ ಯಾವ ರೀತಿ ಬರ್ದಿರ್ತೀವಿ ಆ ರೀತಿ ಎಲ್ಲರೂ ಮಾತಾಡಕ್ಕೆ ಸಾಧ್ಯ. कुछ ना कुछ पॉइंट्स भूल जाएंगे तो समझाना होता श्री कृष्ण कौन, ये तो वंडर ऑफ द वर्ल्ड का मालिक है, ಭಾರತಿ ಪ್ಯಾರಡೈಸ್ ತಾ. ಏನೋ ಒಂದು ಪಾಯಿಂಟ್ ಮರ್ತೋಗ್ತೀವಿ, ತಿಳಿಸಲಾಗತ್ತೆ ಶ್ರೀಕೃಷ್ಣ ಯಾರು, ವಂಡರ್ ಆಫ್ ದ ವರ್ಲ್ಡಿನ ಮಾಲೀಕ ಅಲ್ವಾ, ಭಾರತನೇ ಸ್ವರ್ಗ ಆಗಿತ್ತು. उस पैराडाइज का मालिक श्री कृष्ण था, हम उनको संदेश सुनाते हैं श्री कृष्ण आ रहा है, राजयोग भगवान ने ही सिखाया. ಆ ಸ್ವರ್ಗದ ಮಾಲೀಕ ಶ್ರೀಕೃಷ್ಣ. ಈ ಸಂದೇಶವನ್ನ ನಾವು ಶ್ರೀಕೃಷ್ಣ ಬರ್ತಿದ್ದಾನೆ ಅಂತ ತಿಳಿಸ್ತೀವಿ. ರಾಜಯೋಗ ಭಗವಂತನೇ ಕಲಿಸ್ತಾರಲ್ಲ. अब भी सिखा रहे हैं, पवित्रता के लिए भी पुरुषार्थ करा रहे हैं, डबल सिरताज देवता बनने के. ಈಗಲೂ ಕಲಿಸ್ತಿದ್ದಾರೆ, ಪವಿತ್ರ ಆಗಕ್ಕೋಸ್ಕರ ಪುರುಷಾರ್ಥವನ್ನ ಮಾಡಿಸ್ತಿದ್ದಾರೆ, ಡಬಲ್ ಕಿರೀಟಧಾರಿ ದೇವತೆಯಾಗಿ ಮಾಡಕ್ಕೋಸ್ಕರ. ये सब बच्चों को स्मृति में आनी चाहिए, जिनकी प्रैक्टिस होंगी वो अच्छी रीति समझा सकेंगे. ಇದೆಲ್ಲ ಮಕ್ಕಳ ನೆನಪಿನಲ್ಲಿ ಬರಬೇಕು. ಯಾರಿಗೆ ಅಭ್ಯಾಸ ಇರುತ್ತೆ ಅವರೇ ತಿಳಿಸ್ಕೊಡ್ತಾರೆ. श्री कृष्ण के चित्र में भी लिखत बड़ी फर्स्ट क्लास है, इस लड़ाई के बाद स्वर्ग के द्वार खोलेंगे. ಶ್ರೀಕೃಷ್ಣನ ಚಿತ್ರದಲ್ಲೂ ಸಹ ಬರವಣಿಗೆ ಫಸ್ಟ್ ಕ್ಲಾಸ್ ಆಗಿದೆ. ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆಗೆಯುತ್ತೆ. इस लड़ाई में जैसे स्वर्ग समाया है, बच्चों को भी बहुत खुशी में रहना चाहिए. जन्माष्टमी पर मनुष्य कपड़े आदि नहीं पहनते हैं. ಈ ಯುದ್ಧದ ನಂತರ ಸ್ವರ್ಗ ಬರುತ್ತೆ, ಅಂದ್ರೆ ಯುದ್ಧದಲ್ಲಿ ಸ್ವರ್ಗ ಅಡಗಿದೆ. ಮಕ್ಕಳಿಗೆ ಬಹಳಷ್ಟು ಖುಷಿ ಆಗಬೇಕು. ಜನ್ಮಾಷ್ಟಮಿ ನಂತರ, ಜನ್ಮಾಷ್ಟಮಿಯಲ್ಲಿ ಮನುಷ್ಯ ಒಳ್ಳೊಳ್ಳೆ ವಸ್ತ್ರವನ್ನ ಹೊಸದನ್ನ ಹಾಕೊಂತಾನಲ್ಲ. लेकिन तुम जानते हो कि अभी हम ये पुराना शरीर छोड़ नया कंचन शरीर लेंगे. कंचन काया कहते हैं ना, अर्थात सोने की काया. ಈಗ ನಮಗೆ ಅರಿವಾಗಿದೆ, ಹಳೆ ದೇಹ ಅನ್ನುವ ವಸ್ತ್ರವನ್ನ ಬಿಟ್ಟು ಚಿನ್ನದ ದೇಹವನ್ನ ಪಡಿತೀವಿ. ಚಿನ್ನದ ದೇಹ ಅಂದರೆ ಚಿನ್ನದ ಕಾಯಿ. आत्मा भी पवित्र, शरीर भी पवित्र, कभी कंचन नहीं, नंबरवार बन रही है. कंचन बनेंगी याद की यात्रा से. ಆತ್ಮನು ಪವಿತ್ರ, ದೇಹನು ಪವಿತ್ರ. ಈಗಂತೂ ಚಿನ್ನ ಅಲ್ಲ, ನಂಬರ್ ವಾರ್ ಆಗ್ತಿದೀವಿ. ಚಿನ್ನ ಆಗತ್ತೆ ನೆನಪಿನ ಯಾತ್ರೆಯಿಂದ. बाबा जानते बहुत है, जिसको याद करने का भी अकल नहीं, याद की जब मेहनत करेंगे तभी वाणी जौहर होगा. ಬಾಬನ್ ಗೊತ್ತಿದೆ, ಬಹಳಷ್ಟು ಜನರು ನೆನಪು ಮಾಡುವಂತಹ ತಿಳುವಳಿಕೆ ಇಲ್ಲ ಅಂತ. ನೆನಪಿನ ಶ್ರಮ ಮಾಡಿದಾಗ ಮಾತಿನಲ್ಲೂ ತೀಕ್ಷ್ಣತೆ ಬರುತ್ತೆ. अभी वो ताकत कहाँ है, योग है नहीं, लक्ष्मी नारायण बनने की शक्ल भी चाहिए, पढ़ाई चाहिए. ಈಗ ಆ ತಾಕತ್ತೆಲ್ಲಿದೆ? ಯೋಗನೂ ಇಲ್ಲ, ಲಕ್ಷ್ಮೀ ನಾರಾಯಣ ಆಗುವ ತಿಳುವಳಿಕೆ ಬೇಕು, ವಿದ್ಯೆನೂ ಬೇಕಾಗಿದೆ. श्री कृष्ण जन्माष्टमी पर समझाना बहुत सहज है. श्री कृष्ण के लिए कहते श्याम सुंदर. ಶ್ರೀಕೃಷ್ಣನ ಜನ್ಮಾಷ್ಟಮಿಯಲ್ಲಿ ತಿಳಿಸೋದು ಬಹಳ ಸಹಜ. ಶ್ರೀಕೃಷ್ಣನಿಗೋಸ್ಕರ ಅಂತಾರೆ ಶ್ಯಾಮ ಸುಂದರ. ಶ್ರೀಕೃಷ್ಣ को भी काला, नारायण को भी काला, राम को भी काला बना दिया. ಶ್ರೀಕೃಷ್ಣನನ್ನು ಕಪ್ಪಗೆ, ನಾರಾಯಣನನ್ನು ಕಪ್ಪಗೆ, ರಾಮನನ್ನು ಕಪ್ಪಗಾಗಿ ಮಾಡಿದ್ದಾರೆ. बाबा खुद कहते मेरे बच्चे जो पहले ज्ञान चिता पर बैठ स्वर्ग के मालिक बने, फिर कहाँ चले गए, काम चिता पर बैठ नंबरवार गिरते आए हैं. ಬಾಬಾ ಸ್ವಯಂ ಅಂತಾರೆ, ನನ್ನ ಮಕ್ಕಳು ಜ್ಞಾನ ಚಿತೆಯ ಮೇಲೆ ಕುತ್ಕೊಂಡು ಸ್ವರ್ಗದ ಮಾಲೀಕರಾಗಿದ್ರು. ಅವರೆಲ್ಲೋದ್ರು? ಕಾಮ ಚಿತೆಯ ಮೇಲೆ ಕುತ್ಕೊಂಡು ನಂಬರ್ವಾರ್ ಬಿದ್ದೋಗಿದ್ದಾರೆ. सृष्टि में सतो प्रधान, सतो रजो तमो बनती तो मनुष्यों की अवस्था भी ऐसी होती है.
ಸೃಷ್ಟಿನೂ ಸತೋ ಪ್ರಧಾನದಿಂದ ಸತೋ ರಜೋ ತಮೋ ಆಗತ್ತೆ. ಮಾನವನ ಸ್ಥಿತಿನೂ ಅದೇ ರೀತಿ ಆಗತ್ತಲ್ಲ. आत्मा को सुंदर बनाया जाता बाबा और एक ही चलन से समझ जाते मनसा वाचा कर्मणा कैसे चलते हैं. ಆತ್ಮವನ್ನ ಸುಂದರವಾಗಿ ಮಾಡಲಾಗುತ್ತೆ. ಬಾಬಾ ಪ್ರತಿಯೊಬ್ಬರ ನಡತೆಯಿಂದ ತಿಳ್ಕೊಂತಾರೆ ಮನಸಾ ವಾಚ ಕರ್ಮಣ ಯಾವ ರೀತಿ ನಡೀತಾರೆ. कर्म कैसे करते उसे पता पड़ जाता बच्चों की चलन तो बड़ी फर्स्ट क्लास होनी चाहिए. ಕರ್ಮ ಯಾವ ರೀತಿ ಮಾಡ್ತಾರೆ ಅದರಿಂದ ಗೊತ್ತಾಗತ್ತೆ ಮಕ್ಕಳ ನಡತೆ ಬಹಳ ಫಸ್ಟ್ ಕ್ಲಾಸ್ ಆಗಿ ಇರಬೇಕಾಗಿದೆ. मुख से सदै रत्न निकालने चाहिए. श्री कृष्ण जयंती पर समझाने का बहुत अच्छा है. शाम और सुंदर की टॉपिक हो. ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕು. ಶ್ರೀಕೃಷ್ಣನ ಜನ್ಮಾಷ್ಟಮಿ ಅಂದು ತಿಳಿಸೋದಿಕ್ಕೆ ಬಹಳ ಚೆನ್ನಾಗಿದೆ. ಶ್ಯಾಮ ಸುಂದರ ಟಾಪಿಕ್ ಇದೆ ಅಲ್ಲ. श्री कृष्ण को भी काला तो नारायण को भी राधे को भी काला क्यों बनाते. शिवलिंग भी काला पत्थर रखते हैं. ಶ್ರೀಕೃಷ್ಣನನ್ನು ಕಪ್ಪಗೆ, ನಾರಾಯಣನನ್ನ ರಾಧೆಯನ್ನು ಕಪ್ಪಗಾಗಿ ಮಾಡ್ತಾರೆ. ಶಿವಲಿಂಗವನ್ನು ಕಪ್ಪಾಗಿ ತೋರಿಸ್ತಾರಲ್ಲ. ಆಗ कोई काला तोड़े ही है, शिव है क्या और चीज है क्या बनाए. इन बातों को तुम बच्चे जा. ಶಿವಬಾಬಾ ಕಪ್ಪಗಿದಾರೇನು? ಶಿವಬಾಬಾ ಯಾರು? ವಸ್ತು ಎಂತದ್ರಿಂದ ಮಾಡಬೇಕು? ಎಲ್ಲಾ ಮಾತುಗಳ ಹರಿವು ಈಗ ನಿಮಗಿದೆ. काला क्यों बनाते तुम इस पर समझाते हो. आप देखेंगे बच्चे क्या सर्विस करते. ಕಪ್ಪಗೆ ಯಾಕೆ ಮಾಡಿದರೆ ಇದನ್ನ ನೀವು ತಿಳಿಸ್ಕೊಡಿ. ಈಗ ಮಕ್ಕಳು ಸೇವೆ ಮಾಡಬೇಕು. बाप तो कहते ये ज्ञान सब धर्म वालों के लिए, इन्हों को भी कहना है. बाबा कहते मुझे याद करो तो तुम्हारे जन्म जन्मांतर के पाप कट जाए. ತಂದೆ ತಿಳಿಸ್ತಾರೆ ಜ್ಞಾನ ಎಲ್ಲಾ ಧರ್ಮದವರಿಗಾಗಿದೆ. ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಟ್ಟಾಗತ್ತೆ. पवित्र बनना किसको भी तुम राखी बांध सकते हो, यूरोपियन को भी बांध सकते हो. ಪವಿತ್ರರಾಗಬೇಕು. ರಾಖಿಯನ್ನ ಯಾರಕ್ಕೆ ಬೇಕಾದ್ರೂ ಕಟ್ಟಬಹುದು, ಯುರೋಪ್ನವ್ರಿಗೂ ಕಟ್ಟಬಹುದು. कोई भी हो उनको कहना भगवान वहां जरूर कोई तन से कहेंगे. कहते हैं मां मेकम याद करो. ಯಾರೇ ಆಗಿರಲಿ ಅವ್ರಿಗೆ ತಿಳಿಸಿ ಭಗವಂತನ ಮಹಾವಾಕ್ಯ. ಯಾರೋ ಒಂದು ತನದಿಂದ ಹೇಳ್ತಾರಲ್ಲ, ನನ್ನನ್ನ ನೆನಪು ಮಾಡಿ. देह के सब धर्म छोड़ अपने को आत्मा समझो. बाबा कितना समझाते फिर भी नहीं समझते तो बाबा समझ जाते इनके तकदीर में. ದೇಹದ ಎಲ್ಲಾ ಸಂಬಂಧವನ್ನ ಬಿಟ್ಟು ನಿಮ್ಮನ್ನ ನೀವು ಆತ್ಮ ಅಂತ ತಿಳಿ. ಬಾಬಾ ಎಷ್ಟೊಂದು ತಿಳಿಸ್ಕೊಡ್ತಾರೆ, ಆದ್ರೂ ಅರ್ಥ ಮಾಡ್ಕೊಳೋದಿಲ್ಲ. ಬಾಬಾ ತಿಳ್ಕೊಂತಾರೆ ಇವರ ಅದೃಷ್ಟದಲ್ಲಿ ಇಲ್ಲ. ये तो समझते होंगे शिव बाबा पढ़ाते रथ बिगड़ तो पढ़ा ना सके इशारा देना ही बस. ಇವರಂತೂ ಅನ್ಕೊಂತಾರೆ ಶಿವ ಬಾಬಾ ಓದಿಸ್ತಿದ್ದಾರೆ, ರಥ ಇಲ್ಲದೆ ಓದ್ಸಕ್ ಸಾಧ್ಯ ಇಲ್ಲ, ಸೈಕೆ ಅಷ್ಟೇ. कोई कोई बच्चों को समझाने की प्रैक्टिस अच्छी है. बाबा मम्मा के लिए तो समझते हो ये ऊंच पद पाने वाले हैं. ಕೆಲವು ಮಕ್ಕಳಿಗೆ ತಿಳಿಸುವಂತ ಅಭ್ಯಾಸ ಚೆನ್ನಾಗಿದೆ. ಬಾಬಾ ಮಮ್ಮ ತಿಳ್ಕೊಂತಾರೆ ಇವರು ಉನ್ನತವಾದ ಪದವಿಯನ್ನ ಪಡಿತಾರೆ. मम्मा भी सर्विस करती थी. इन बातों को भी समझाना होता. माया के भी अनेक प्रकार के रूप होते. ಮಮ್ಮನು ಸೇವೆ ಮಾಡ್ತಿದ್ರು, ಈ ಮಾತುಗಳನ್ನ ತಿಳಿಸ್ಬೇಕಾಗತ್ತೆ. ಮಾಯಿ ಅನೇಕ ಪ್ರಕಾರದ ರೂಪಗಳನ್ನ ತಾಳತ್ತೆ. बहुत कहते हमारे में मम्मा आती, शिव बाबा आते, परंतु नई नई पॉइंट्स तो मुकुरर तन द्वारा ही सुनाएंगे कि दूसरे किसी द्वारा सुनाएंगे, ये हो नहीं सकता. ಬಹಳಷ್ಟು ಜನ ಅಂತಾರೆ ನಮ್ಮಲ್ಲಿ ಮಮ್ಮ ಬಂದ್ರು, ಶಿವ ಬಾಬಾ ಬರ್ತಾರೆ, ಹೊಸ ಹೊಸ ಪಾಯಿಂಟ್ಸ್ ಅನ್ನ ಫಿಕ್ಸ್ ಇರುವ ದೇಹದಲ್ಲಿ ತಿಳಿಸ್ತಾರೆ, ಇನ್ನು ಯಾವುದೂ ಸಹ ಆಗೋದಿಕ್ಕೆ ಸಾಧ್ಯ ಇಲ್ಲ. ऐसे तो बच्चियां भी बहुत प्रकार की पॉइंट्स अपनी भी सुनाती. मैगजीन में कितनी बातें आती. ಆ ರೀತಿ ಮಕ್ಕಳು ಸಹ ಎಷ್ಟೋ ಪ್ರಕಾರದ ಪಾಯಿಂಟ್ಸ್ ಅನ್ನು ತಿಳಿಸ್ತಾರೆ. ಮ್ಯಾಗಝೀನ್ ಅಲ್ಲೂ ಎಷ್ಟೋ ಮಾತುಗಳು ಬರುತ್ತಲ್ಲ. ऐसे नहीं मम्मा बाबा उनमें आते ये लिखवाते हैं, नहीं बाबा तो डायरेक्ट आते हैं, तब तो यहाँ सुनने के लिए आते हो.
ಆ ರೀತಿ ಅಲ್ಲ ಮಮ್ಮ ಬಾಬಾ ಬರ್ತಾರೆ ಅದಕ್ಕೆ ಅವ್ರು ಬರೀತಾರೆ, ಇಲ್ಲ. ಬಾಬಾ ಡೈರೆಕ್ಟ್ ಬರ್ತಾರೆ, ಅದಕ್ಕೆ ಕೇಳಕ್ಕೋಸ್ಕರ ಇಲ್ಲಿ ಬರ್ತಿರಲ್ಲ. अगर मम्मा बाबा कोई में आते तो फिर वहां ही बैठ उनसे पड़े नहीं, यहाँ आने की सबको कोशिश होती. ಮಮ್ಮ ಬಾಬಾ ಅಲ್ಲಿ ಬರೋದಾದ್ರೆ ಅಲ್ಲೇ ಕುತ್ಕೊಂಡು ಓದ್ಕೋಬೇಕು, ಇಲ್ಲ. ಇಲ್ಲಿ ಬರುವಂತಹ ಆಕರ್ಷಣೆ ಎಲ್ಲರಿಗೂ ಆಗತ್ತೆ. दूर रहने वालों को और ही जास्ती कशिश होती तो बच्चे जन्माष्टमी पर बहुत सर्विस कर सकते. ದೂರದಲ್ಲಿ ಇರುವವರಿಗೆ ಇನ್ನೂ ಜಾಸ್ತಿ ಆಕರ್ಷಣೆ ಆಗುತ್ತೆ. ಮಕ್ಕಳು ಜನ್ಮಾಷ್ಟಮಿ ದಿನ ಬಹಳ ಸೇವೆ ಮಾಡಿ. श्री कृष्ण का जन्म कब हुआ ये भी किसको पता नहीं, तुम्हारी अब जोली भर रही है तो ಖುಷಿ रहनीजी. ಶ್ರೀಕೃಷ್ಣನ ಜನ್ಮ ಯಾವಾಗಾಯ್ತು ಇದು ಯಾರಿಗೂ ಗೊತ್ತಿಲ್ಲ. ಇವಾಗ ನಿಮ್ಮ ಮಡಿಲು ತುಂಬುತ್ತಿದೆ ಅಂದ್ರೆ ಖುಷಿಯಾಗಿರ್ಬೇಕಲ್ಲ. परंतु बाबा देखते खुशी कोई कोई में बिल्कुल है नहीं. श्री कृष्ण पर ना चलने का तो जैसे कसम उठाया. ಆದರೆ ಬಾಬಾ ನೋಡ್ತಾರೆ ಖುಷಿ ಕೆಲವರಲ್ಲಿ ಬಿಲ್ಕುಲ್ ಇಲ್ಲ, ಶ್ರೀಮತದಂತೆ ನಡೆಯುವುದಿಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. सर्विसेबल बच्चों को तो जैसे सर्विस ही सर्विस सूझती रहेंगी समझते हैं. बाबा की सर्विस नहीं की, किसको रास्ता नहीं बताया तो गोया हम अंधे रहे, ये समझने की बातें हैं. ಸೇವಾದಾರಿ ಮಕ್ಕಳು ಸೇವೆಯಲ್ಲೇ ಮುಳುಗಿರ್ತಾರೆ, ಬೇರೆ ಏನೂ ಅವರಿಗೆ ಕಾಣಿಸೋದೇ ಇಲ್ಲ. ತಿಳ್ಕೊಂತಾರೆ ಬಾಬಾ ಸೇವೆ ಮಾಡಿಲ್ಲ, ಯಾರಿಗೂ ದಾರಿ ತೋರಿಸಿಲ್ಲ ಅಂದ್ರೆ ನಾವು ಕುರುಡರಾಗಿದ್ದೀವಿ. ಇದೆಲ್ಲ ತಿಳ್ಕೊಡುವಂತ ಮಾತಾಗಿದ್ದೀವಿ. बैच में भी श्री कृष्ण का चित्र है, इस पर भी तुम समझा सकते हो. कोई से पूछो इन्हों को काला क्यों दिखाया, बता नहीं सकते. ಬ್ಯಾಚಿನ ಮೇಲೆ ಶ್ರೀಕೃಷ್ಣನ ಚಿತ್ರ ಇದೆ, ಅದರ ಬಗ್ಗೆನೂ ನೀವು ತಿಳಿಸಬಹುದಾಗಿದೆ. ಯಾರನ್ನಾದ್ರೂ ಕೇಳಿ ಇವರನ್ನ ಕಪ್ಪಾಗಿ ಯಾಕೆ ತೋರಿಸಿದ್ದಾರೆ, ಯಾರು ತಿಳಿಸೋದಕ್ಕೆ ಸಾಧ್ಯನೇ ಇಲ್ಲ. शास्त्रों में लिख दिया राम की स्त्री चुराई गई, परंतु ऐसी कोई बात वहां होती नहीं. ಶಾಸ್ತ್ರದಲ್ಲಿ ಬರ್ತಿದ್ದಾರೆ ರಾಮನ ಸೀತೆಯನ್ನ ಕದ್ಕೊಂಡೋದ್ರು ಅಂತ. ಇಂತಹ ಮಾತು ಅಲ್ಲಿ ಏನು ಇರೋದೇ ಇಲ್ಲ. तुम भारतवासी ही परिस्तानी थे, अब कब्रिस्तान बने हो. वे ज्ञान चिता पर बैठ दैवी गुण धारण कर परिस्तान बनते हैं. सर्विस तो बच्चों को करनी है ना, सबको पैगाम देना. ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗಿರು, ಈಗ ಸ್ಮಶಾನ ನಿವಾಸಿ ಆಗಿದ್ದೀರ. ಜ್ಞಾನ ಚಿತೆಯ ಮೇಲೆ ಕುತ್ಕೊಂಡು ದೈವಿ ಗುಣಗಳನ್ನ ಧಾರಣೆ ಮಾಡಿದಾಗ ಮತ್ತೆ ಪರಿಸ್ತಾನಿ ಅಂದ್ರೆ ಸ್ವರ್ಗದ ಮಾಲೀಕರಾಗ್ತೀರ. ಸೇವೆಯಂತೂ ಮಕ್ಕಳು ಮಾಡಬೇಕು, ಎಲ್ಲರಿಗೂ ಸಂದೇಶವನ್ನ ನೀಡಬೇಕಾಗಿದೆ. इसमें बड़ी समझ चाहिए, इतना नशा चाहिए, हमको भगवान पढ़ाते हैं, भगवान के साथ रहते. ಇದರಲ್ಲಿ ಬಹಳಷ್ಟು ಅರಿವು ಬೇಕು, ನಶೆ ಇರಬೇಕು. ಭಗವಂತ ಓದಿಸ್ತಿದ್ದಾರೆ, ಭಗವಂತ ಜೊತೆಯಲ್ಲಿದ್ದಾರೆ. भगवान के बच्चे भी है तो फिर हम पढ़ते भी हैं, बोर्डिंग में रहते हैं तो फिर बाहर का संग नहीं लगेगा. ಭಗವಂತನ ಮಕ್ಕಳು ಅಂದ್ರೆ ನಾವು ಓದ್ತಿದ್ದೀವಿ, ಬೋರ್ಡಿಂಗ್ ಅಲ್ಲಿ ಇದ್ದರೆ ಹೊರಗಡೆ ಸಂಘ ಬೀಳಲ್ವಲ್ಲ. ये भी स्कूल है क्रिश्चियन में, फिर भी मैनर्स होता, अभी तो बिल्कुल नो मैनर्स, तमो प्रधान पतित है. ಇದು ಸ್ಕೂಲ್ ಆಗಿದೆ. ಕ್ರಿಶ್ಚಿಯನ್ಸ್ ಅಲ್ಲೂ ಒಳ್ಳೆ ದೈವಿ ಗುಣ ಇರುತ್ತೆ, ಈಗಂತೂ ದೈವಿ ಮ್ಯಾನರ್ಸೇ ಇಲ್ಲ, ತಮೋ ಪ್ರಧಾನ ಪತಿತರಾಗಿದ್ದಾರೆ. देवताओं के आगे जाकर माथा टेकते, कितनी उनकी महिमा है. ದೇವತೆಗಳ ಮುಂದೆ ಹೋಗಿ ತಲೆ ಬಗ್ಗಿಸ್ತಾರೆ, ಅವರಿಗೆ ಎಷ್ಟೊಂದು ಮಹಿಮೆ ಇದೆ. सत्युग में सभी के दैवी कैरेक्टर्स थे, अभी असुरी कैरेक्टर्स है. ऐसे ऐसे तुम भाषण करो तो सुनकर बहुत खुश हो जाए. ಸತ್ಯುಗದಲ್ಲಿ ದೈವಿ ಕ್ಯಾರೆಕ್ಟರ್ ಇತ್ತು, ಈಗ ಅಸುರಿ ಕ್ಯಾರೆಕ್ಟರ್ಸ್ ಇದೆ. ಈ ರೀತಿ ಭಾಷಣ ಮಾಡಿದಾಗ ಎಲ್ಲರೂ ಕೇಳಿ ಖುಷಿ ಆಗ್ತಾರೆ. मुख छोटा बात बड़ी, ये श्री कृष्ण के लिए कहते, अभी तुम कितनी बड़ी बातें सुनाते हो, इतना बड़ा बनने के लिए. ಚಿಕ್ಕ ಬಾಯಿ ದೊಡ್ಡ ಮಾತು, ಇದು ಕೃಷ್ಣನಿಗೋಸ್ಕರ ಅಂತ. ಈಗ ತಾವು ದೊಡ್ಡ ವಿಷಯಗಳನ್ನ ತಿಳಿಸ್ತೀರಾ, ದೊಡ್ಡವರಾಗಕ್ಕೋಸ್ಕರ. तुम राखी को
कोई को भी बांध सकते हो, ये बाबा का पैगाम तो सबको देना है, ये लड़ाई स्वर्ग का द्वार खोल. ರಾಖಿಯನ್ನ ನೀವು ಎಲ್ಲರಿಗೂ ಕಟ್ಟಬಹುದು. ಬಾಬುವರ ಸಂದೇಶ ಎಲ್ಲರಿಗೂ ಕೊಡಬೇಕು. ಸ್ವರ್ಗದ ಯುದ್ಧದ ನಂತರ ಸ್ವರ್ಗದ ದ್ವಾರ ಓಪನ್ ಆಗುತ್ತೆ. ಆ ಪತಿ से पावन बनना है, बाबा को याद करना, देहदारी को नहीं याद कर. ಈಗ ಪತಿತರಿಂದ ಪಾವನ ಆಗ್ಬೇಕು, ತಂದೆಯನ್ನ ನೆನಪು ಮಾಡಬೇಕು, ದೇಹದಾರಿಗಳನ್ನ ನೆನಪು ಮಾಡಬಾರ್ದಾಗಿದೆ. ಏಕಿ ಬಾಪ್ ಸರ್ವ ಕಿ ಸದ್ಗತಿ ಕರ್ತೆ, ಯೇ ಹೇ ಐರನ್ ಏಜ್ ವರ್ಡ್. ಒಬ್ಬ ತಂದೆ ಸರ್ವರ ಸದ್ಗತಿಯನ್ನ ಮಾಡ್ತಾರೆ. ಇದಾಗಿದೆ ಕಬ್ಬಿಣದ ಪ್ರಪಂಚ. तुम बच्चों के बुद्धि में भी नंबरवार पुरुषार्थ अनुसार धारणा होती. स्कूल में भी स्कॉलरशिप लेने के लिए बहुत मेहनत कर. ತಮ್ಮ ಮಕ್ಕಳ ಬುದ್ಧಿಯಲ್ಲಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಧಾರಣೆ ಆಗುತ್ತೆ. ಸ್ಕೂಲಲ್ಲೂ ಸ್ಕಾಲರ್ಶಿಪ್ ಪಡೆಯಕ್ಕೋಸ್ಕರ ಇಷ್ಟೊಂದು ಶ್ರಮ ಮಾಡ್ತಾರೆ. यहाँ भी कितने बड़ी स्कॉलरशिप है, सर्विस बहुत है. माताएं भी बहुत सर्विस कर सकती, चित्र भी सब उठाओ. ಇಲ್ಲೂ ಸಹ ಬಹಳಷ್ಟು ಜನ ಸ್ಕಾಲರ್ಶಿಪ್ ಪಡೀತಾರೆ, ಸೇವೆ ಬಹಳಷ್ಟು ಇದೆ. ಮಾತೆಯರು ಬಹಳಷ್ಟು ಸೇವೆ ಮಾಡ್ತಾರೆ, ಚಿತ್ರಗಳನ್ನ ತಗೊಳ್ಳಿ. श्री कृष्ण का काला, नारायण का काला, रामचंद्र का काला चित्र उठाओ. कृष्ण का भी काला, फिर बैठ समझाओ. देवताओं को काला क्यों किया, श्याम सुंदर श्रीनाथ द्वारे में जाओ तो बिल्कुल काला चित्र है. ಚಿತ್ರಗಳನ್ನು ತಗೊಳ್ಳಿ. ಶ್ರೀಕೃಷ್ಣಂದು ಕಪ್ಪು ಚಿತ್ರ, ನಾರಾಯಣದು ಕಪ್ಪು ಚಿತ್ರ, ರಾಮಂದು ಕಪ್ಪು ಚಿತ್ರವನ್ನ ತಗೊಳ್ಳಿ. ಶಿವಬಾಬುವರ ಚಿತ್ರವನ್ನ ಕಪ್ಪಾಗಿ ತಗೊಳ್ಳಿ, ತಿಳಿಸ್ಕೊಡಿ. ದೇವತೆಗಳನ್ನ ಕಪ್ಪಾಗಿ ಯಾಕೆ ತೋರಿಸಿದ್ವಿ? ಶ್ಯಾಮ ಸುಂದರ ಶ್ರೀಕೃಷ್ಣನ ದ್ವಾರದಲ್ಲಿ ಹೋದಾಗ ಬಿಲ್ಕುಲ್ ಕಪ್ಪು ಚಿತ್ರನೇ ಇರುತ್ತೆ. तो ऐसे ऐसे चित्र इकट्ठे करनी चाहिए, उतना भी दिखाना चाहिए. श्याम सुंदर का अर्थ समझाकर कहो कि तुम भी अभी राखी बांध काम चिता से उतर ज्ञान चिता पर बैठेंगे तो ಗೋರಾ बन जाए. ಇಂತಹ ಚಿತ್ರಗಳನ್ನ ಜೊತೆ ಮಾಡ್ಕೋಬೇಕು, ತೋರಿಸ್ಬೇಕು. ಶ್ಯಾಮ ಸುಂದರದ ಅರ್ಥವನ್ನು ತಿಳಿಸಿ. ರಾಧೆ ಕೃಷ್ಣನ ಬಗ್ಗೆನೂ ತಿಳಿಸಿ. ರಾಖಿಯನ್ನ ಕಟ್ಕೊಳ್ಳಿ, ಕಾಮಚಿತೆಯಿಂದ ಇಳಿದು ಜ್ಞಾನ ಚಿತೆಯಲ್ಲಿ ಕುತ್ಕೊಂಡಾಗ ಬೆಳ್ಳಗಾಗ್ತೀರಾ ಅಂತ ಹೇಳಿ. यहाँ भी तुम सर्विस कर सकते हो, भाषण अच्छी रीति कर सकते हो कि इन्हों को काला क्यों किया. ನೀವು ಚೆನ್ನಾಗಿ ಸೇವೆ ಮಾಡಬಹುದು, ಭಾಷಣ ಚೆನ್ನಾಗಿ ಮಾಡಬಹುದಾಗಿದೆ, ಇವರನ್ನ ಕಪ್ಪಾಗಿ ಯಾಕೆ ತೋರಿಸಿದ್ದಾರೆ? शिवलिंग को भी काला क्यों किया, सुंदर और श्याम क्यों कहते, हम समझाए. ಶಿವಲಿಂಗವನ್ನ ಕಪ್ಪಾಗಿ ಯಾಕೆ ಮಾಡಿದ್ದಾರೆ, ಸುಂದರ ಮತ್ತು ಶ್ಯಾಮ ಅಂದರೆ ಏನು, ಬನ್ನಿ ನಾವು ತಿಳಿಸ್ಕೊಡ್ತೀವಿ. इसमें कोई नाराज नहीं होगा, सर्विस तो बहुत सहज है, बात तो समझाते रहेंगे. बच्चे अच्छे गुण धारण करो, कुल का नाम बाला को. ಇದರಲ್ಲಿ ಯಾರು ಮುಳುಗಿಸ್ಕೊಳ್ಳುವ ಮಾತೇ ಇಲ್ಲ, ಸೇವೆ ಬಹಳ ಸಹಜ. ಬಾಬಾ ತಿಳಿಸಿರ್ತಾರೆ, ಮಕ್ಕಳೇ ಒಳ್ಳೆ ಗುಣಗಳನ್ನ ಧಾರಣೆ ಮಾಡಿ ಕುಲದ ಹೆಸರನ್ನ ಉನ್ನತ ಮಾಡಿ. तुम जानते हो अभी हम ऊंचते ऊंच ब्राह्मण कुल के हैं, फिर राखी बांधने का अर्थ तुम कोई को भी समझा सकते. ನಿಮಗೆ ಗೊತ್ತಿದೆ, ಈಗ ನಾವು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಬ್ರಾಹ್ಮಣ ಕುಲದವರಾಗಿದೆ. ಮತ್ತೆ ರಾಖಿ ಬಂಧನದ ಅರ್ಥ ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು. वैश्यों को भी समझाकर राखी बांध सकते हो, चित्र भी साथ में हो. ವೈಶ್ಯರಿಗೂ ಸಹ ನೀವು ರಾಖಿಯನ್ನ ಕಟ್ಟಿ ಚಿತ್ರಗಳನ್ನ ಜೊತೆಯಲ್ಲಿ ಇಟ್ಕೊಂಡು ತೋರಿಸಬಹುದಾಗಿದೆ, ತಿಳಿಸಬಹುದಾಗಿದೆ. ಬಾಬಾ कहते मामी कम याद करो, ये फरमान मानने से तुम गोरे बन जाएंगे, बहुत युक्तियां. ತಂದೆ ತಿಳಿಸ್ತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ ಈ ಆಜ್ಞೆಯನ್ನ ಒಪ್ಕೊಂಡಾಗ ನೀವು ಬೆಳ್ಳಗಾಗ್ತೀರಾ, ಬಹಳಷ್ಟು ಯುಕ್ತಿಗಳಿದೆ. कोई भी नाराज नहीं होगा, कोई भी मनुष्य मात्र किसकी सद्गति कर नहीं सकते सिवाय एक के. ಯಾರು ಮುಣಿಸ್ಕೊಳ್ಳೋದಿಲ್ಲ, ಯಾವ ಮನುಷ್ಯನು ಸದ್ಗತಿಯನ್ನ ಮಾಡಕ್ಕಾಗಲ್ಲ ಒಬ್ಬ ಬಾಬುವರನ್ನ ಬಿಟ್ಟು. बस राखी बांधने का दिन ना हो, कभी भी राखी बंधन कर सकते हो, ये तो अर्थ समझा. ರಾಖಿ ಬಂಧನದ ದಿನ ಅಲ್ಲ, ಆದರೂ ಯಾವತ್ತು ಬೇಕಿದ್ರೂ ರಾಖಿ ಕಟ್ಟಬಹುದು.
ಅರ್ಥವನ್ನ ತಿಳಿಸಬಹುದು. राखी जब चाहिए तब बांधी जा सकता, तुम्हारा धंधा ही ये है, बोलो बाबा के साथ प्रतिज्ञा करो. ಯಾವಾಗ ಬೇಕಿದ್ರೂ ರಾಖಿಯನ್ನ ಕಟ್ಟಬಹುದು, ನಿಮ್ಮದಿದೇ ವ್ಯಾಪಾರ ಆಗಿದೆ ಹೇಳಿ ಬಾಬೋರ ಜೊತೆ ಪ್ರತಿಜ್ಞೆ ಮಾಡಿ. बाबा कहते मामी कम याद करो तो पवित्र बन जाएंगे. मस्जिद में भी जाकर तुम उनको समझा सकते. ತಂದೆ ತಿಳಿಸ್ತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ ಪವಿತ್ರರಾಗ್ತೀರಾ, ಮಸೀದಿಯಲ್ಲೂ ಹೋಗಿ ನೀವು ತಿಳಿಸಬಹುದು. आप राखी बांधने के लिए आए हैं, ये बहुत तुमको भी समझने का हक है. बाबा कहते मामी कम याद करो तो पाप कट जाएंगे, पावन दुनिया का मालिक बन जाए. ರಾಖಿಯನ್ನ ಕಟ್ಕೊಳ್ಳಿ, ನಾವು ನಿಮಗೋಸ್ಕರ ಬಂದಿದ್ದೀವಿ, ನಿಮಗೂ ಸಹ ತಿಳ್ಕೊಳ್ಳುವಂತ ಅಧಿಕಾರ ಇದೆ. ತಂದೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ ನಿಮ್ಮ ಪಾಪ ಕಟ್ಟಾಗತ್ತೆ, ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗ್ತೀರಾ. अभी तो पतित दुनिया है, गोल्डन एज थी जरूर, अब आयरन एज है. तुमको गोल्डन एज में खुदा के पास नहीं जाना है, ऐसे सुनाओ तो जट आकर चरणों में पड़े. ಈಗ ಪತಿತ ಪ್ರಪಂಚ ಆಗಿದೆ, ಚಿನ್ನದ ಪ್ರಪಂಚ ಇತ್ತು, ಈಗ ಕಬ್ಬಿಣದ ಪ್ರಪಂಚ ಆಗಿದೆ. ತಾವು ಚಿನ್ನದ ಪ್ರಪಂಚಕ್ಕೆ ಹೋಗಕ್ಕೆ ಇಷ್ಟಪಡಲ್ವಾ? ಈ ರೀತಿ ಕೇಳಿದಾಗ ತಕ್ಷಣ ನಿಮ್ಮ ಪಾದವನ್ನ ತಲುಪ್ತಾರೆ. अच्छा, मीठे मीठे सिक्किलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, ज्ञान रत्नों के सागर से जो अविनाशी ज्ञान प्राप्त हो रहा है उसकी वैल्यू रखनी है. ಜ್ಞಾನ ರತ್ನದ ಸಾಗರನಿಂದ ಅವಿನಾಶಿ ಜ್ಞಾನ ರತ್ನಗಳು ಏನು ಪ್ರಾಪ್ತಿಯಾಗ್ತಿದೆ ಅದರ ಮೌಲ್ಯವನ್ನ ಇಟ್ಕೊಳ್ಳಿ. विचार सागर मंथन कर स्वयं में ज्ञान रत्न धारण करने हैं, मुख से सदैव रत्न निकालना. ವಿಚಾರ ಸಾಗರ ಮಂಥನ ಮಾಡಿ ಸ್ವಯಂ ಅಲ್ಲಿ ಜ್ಞಾನ ರತ್ನಗಳನ್ನ ಧಾರಣೆ ಮಾಡಿ, ಬಾಯಿಂದ ಸದಾ ರತ್ನಗಳೇ ಹೊರ ಬರಬೇಕಾಗಿದೆ. ಎರಡನೇದು, याद की यात्रा में रहकर वाणी को जौहर बनाना. याद से ही आत्मा कंचन बनेगी, इसलिए याद करने का अकल सीखनी है. ನೆನಪಿನ ಯಾತ್ರೆಯಲ್ಲಿದ್ದು ಮಾತಿನ ತೀಕ್ಷ್ಣತೆಯನ್ನು ತುಂಬಿಕೊಳ್ಳಿ. ನೆನಪಿನಿಂದ ಆತ್ಮ ಚಿನ್ನದ ಸಮಾನ ಆಗುತ್ತೆ. ಅದಕ್ಕಾಗಿ ನೆನಪಿನ ತಿಳುವಳಿಕೆಯನ್ನ ಇಟ್ಕೊಳ್ಳಿ. ವರದಾನ, मेरे पन के सूक्ष्म स्वरूप का भी त्याग करने वाले सदा निर्भय बेफिकर बादशाह. ನನ್ನದು ಅನ್ನುವ ಸೂಕ್ಷ್ಮ ಸ್ವರೂಪದ ತ್ಯಾಗವನ್ನ ಮಾಡುವಂತವರು ಸದಾ ನಿರ್ಭಯ ನಿಶ್ಚಿಂತ ಚಕ್ರವರ್ತಿ ಭವ. आज की दुनिया में धन भी है भय भी है, जितना धन उतना भय में खाते, भय में ही सुध. ಇವತ್ತಿನ ಪ್ರಪಂಚದಲ್ಲಿ ಧನನೂ ಇದೆ ಭಯನೂ ಇದೆ. ಎಷ್ಟು ಧನ ಇರುತ್ತೆ ಭಯನೂ ಅಷ್ಟೇ ತಿಂತಾ ಇರುತ್ತೆ, ಭಯದಲ್ಲಿ ಮಲ್ಕೊಂತಾರೆ. यहाँ मेरापन वहां भय जरूर होगा, कोई सोना हिरण भी अगर मेरा है तो भय है. ಎಲ್ಲಿ ನನ್ನದು ಅದಿರುತ್ತೆ ಅಲ್ಲಿ ಭಯ ಖಂಡಿತ ಇರುತ್ತೆ. ಚಿನ್ನದ ಜಿಂಕೆ ಎಲ್ಲಿರುತ್ತೆ ಅಲ್ಲಿ ನನ್ನದು ಅನ್ನೋ ಭಯ ಇರುತ್ತೆ. लेकिन यदि मेरा एक बाबा है तो निर्भय बन जाएंगे, तो सूक्ष्म रूप से भी मेरे को चेक करेंगे, उसका त्याग करो तो निर्भय बेफिकर बादशाह रहने का वरदान मिल जाए. ಆದರೆ ನನ್ನ ಬಾಬಾ ಅನ್ನೋದಿದ್ದಾಗ ನಿರ್ಭಯರಾಗ್ತಾರೆ. ಸೂಕ್ಷ್ಮ ರೂಪದಲ್ಲಿ ನನ್ನದು ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ, ತ್ಯಾಗ ಮಾಡಿ, ಆಗ ನಿರ್ಭಯ ನಿಶ್ಚಿತ ಚಕ್ರವರ್ತಿ ಆಗುವ ವರದಾನ ಸಿಗತ್ತೆ. ಇಂದಿನ ಸ್ಲೋಗನ್ ಆಗಿದೆ, दूसरों के विचारों को सम्मान दो तो आपको सम्मान स्वतः प्राप्त. ಬೇರೆಯವರ ವಿಚಾರಗಳಿಗೆ ಗೌರವವನ್ನ ಕೊಡಿ, ಆಗ ನಿಮಗೆ ಗೌರವ ಸ್ವತಃ ಪ್ರಾಪ್ತಿಯಾಗತ್ತೆ. ಅವ್ಯಕ್ತ ಇಶಾರೆ, सहज योगी बनना है तो परमात्मा प्यार के अनुभवी बनो. ಸಹಜ ಯೋಗಿಗಳಾಗಬೇಕು ಅಂದ್ರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿ. एक तरह बेहद का वैराग्य हो, दूसरे तरह बाबा के समान बाप के लव में
ಲವ್ಲೀನ್ ರಹೋ. ಒಂದು ಕಡೆ ಅನಂತವಾದ ವೈರಾಗ್ಯ ಇರಲಿ, ಇನ್ನೊಂದು ಕಡೆ ತಂದೆಯ ಸಮಾನ ತಂದೆಯ ಪ್ರೀತಿಯಲ್ಲಿ ಮುಳುಗಿರಿ. एक सेकेंड और एक संकल्प भी इस लवलीन अवस्था से नीचे नहीं आ. ಒಂದು ಸೆಕೆಂಡು ಒಂದು ಸಂಕಲ್ಪನು ಈ ಮುಳುಗಿರುವಂತಹ ಸ್ಥಿತಿಯಿಂದ ಕೆಳಗಡೆ ಬರಬೇಡಿ. ಐಸೆ ಲವ್ಲೀನ್ ಬಚ್ಚೋಂ ಕಾ ಸಂಘಟನೆ ಹಿ ಬಾಪ್ ಕೋ ಪ್ರತ್ಯಕ್ಷ ಕರೆ. ಈ ರೀತಿ ನೆನಪಿನಲ್ಲಿ ಲೀನವಾಗಿರುವ ಮಕ್ಕಳ ಸಂಘಟನೆ ಬಾಬೂರನ್ನ ಪ್ರತ್ಯಕ್ಷ ಮಾಡುತ್ತೆ. आप निमित्त आत्माएं पवित्र पवित्र प्रेम और अपनी प्राप्तियों द्वारा सभी को श्रेष्ठ पालना दो, योग्य बनाओ अर्थात योगी बनो. ತಾವು ನಿಮಿತ್ತ ಆತ್ಮಗಳ ಪವಿತ್ರ ಪ್ರೇಮ ಮತ್ತೆ ನಿಮ್ಮ ಪ್ರಾಪ್ತಿಗಳ ಮುಖಾಂತರ ಸರ್ವರಿಗೂ ಶ್ರೇಷ್ಠ ಪಾಲನೆಯನ್ನು ಕೊಡಿ, ಯೋಗ್ಯರಾಗಿ ಮಾಡಿ, ಅಂದರೆ ಯೋಗಿಗಳಾಗಿ ಮಾಡಿ. ಓಂ ಶಾಂತಿ.